ಹಾಯ್ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಡೆದಿರೋ ಒಂದು ಘಟನೆ ನೆನಪಾಗ್ತಿದೆ. ಸುಮಾರು 6 ವರ್ಷದಿಂದ ನನ್ನ ಫ್ರೆಂಡು ನೈಟ್ ಒಂದ್ಸರಿ ಕಾಲ್ ಮಾಡ್ತಾನೆ. ಯಾರು ಅಂತ ನೋಡಿದ್ರೆ ಸುರೇಶ. ಅವನ ವಾಯ್ಸಲ್ಲಿ ಒಂಥರ ಟೆನ್ಷನ್ ಇತ್ತು. ಯಾಕೋ ಏನಾಯಿತು ಅಂತ ಕೇಳಿದೆ. ನನ್ನ ತಾಯಿಗೆ ಹುಷಾರಿಲ್ಲ ಕಣೋ, ಇಲ್ಲೇ ಹತ್ತಿರದ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ಡಾಕ್ಟ್ರ್ ಅಮ್ಮಂಗೆ ಈಗಲೇ ಆಪ್ರೇಷನ್ ಮಾಡಬೇಕು ಅಂತ ಇದ್ದಾರೆ. 9 ಲಕ್ಷ ಆಗುತ್ತೆ ಅಂತ ಇದ್ದಾರೆ ಕಣೋ. ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡ್ಕೊಂಡು ತೊಗೊಂಬರೋ ಅಂದ. ಸರಿ, ನನ್ನ ಹತ್ತಿದ್ದು 2 ಲಕ್ಷ ತೊಗೊಂಡೋದೆ. ಅವನ ಹತ್ರ ಒಂದು 3 ಲಕ್ಷ ಇತ್ತು. ಎಲ್ಲ ಸೇರಿಸಿ 5 ಲಕ್ಷ ಆಯಿತು. ಇನ್ನೂ 4 ಲಕ್ಷ ಅರೇಂಜ್ ಮಾಡಬೇಕಿತ್ತು. ಆಗ ಅವನ ಫ್ರೆಂಡ್ಸು, ಫ್ಯಾಮಿಲಿ, ಸಂಬಂಧಿಕರು ಎಲ್ಲರೂ ಕೇಳ್ದ. ಎಲ್ಲೂ ಅಮೌಂಟ್ ಅರೇಂಜ್ ಆಗಲೇ ಇಲ್ಲ. ಆಗ ಡಾಕ್ಟ್ರು ಬಂದು, ನಿಮ್ಮ ತಾಯಿ ಕಂಡೀಷನ್ ಕ್ರಿಟಿಕಲ್ ಆಗಿದೆಯಪ್ಪ, ಬೇಗ ದುಡ್ಡು ಕಟ್ಟು ಅಂದರು. ನನ್ನ ಫ್ರೆಂಡು ದುಡ್ಡಿಗೆ ಸಿಕ್ಕಾಪಟ್ಟೆ ಪಡೆದಾಡ್ತಿದ್ದ. ಅಲ್ಲಿದ್ದವರು ಬಂದು, ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆಗಿದೆಯಾ, ನಿಮ್ಮ ತಾಯಿ ಹೆಸರಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿಲ್ವಲ್ಲಪ್ಪ ಅಂದರು. ಅವನು ಇಲ್ಲ ಅಂದ. ಓ, ಏನಪ್ಪ ಮಾಡ್ತೀಯಾ ಅಂತ ಕೇಳೋ ಅಷ್ಟರಲ್ಲಿ ಡಾಕ್ಟ್ರು ಬಂದು, ನಿಮ್ಮ ತಾಯಿ ಇಲ್ಲಪ್ಪ ಅಂದರು. ಅವನು ಅಲ್ಲೇ ಕುಸಿದು ಬಿದ್ದ. ಅವನು ಗೋಳಾಟ ನೋಡೋಕ್ಕಾಗಲಿಲ್ಲ, ತುಂಬ ನರಳಾಡ್ತಿದ್ದ. ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿದರೆ ನನ್ನ ತಾಯಿ ಈಗ ಬದುಕ್ತಾಯಿದ್ರು ಅಂತ ಬಿಕ್ಕಿ ಬಿಕ್ಕಿ ಎತ್ತ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನನ್ನ ಫ್ಯಾಮಿಲಿಗೆ, ನಮ್ಮ ತಾಯಿಗೆ ಇನ್ಸೂರೆನ್ಸ್ ಮಾಡಿಸ್ದೆ. ನನ್ನ ಫ್ಯಾಮಿಲಿ ಹೆಲ್ತ್ ಇನ್ಸೂರೆನ್ಸಿಂದ ಸೆಕ್ಯೂರ್ ಆಗಿದೆ. ನಾನು ಇನ್ಸೂರೆನ್ಸ್ ಮಾಡಿಸಿದ್ದು ಜೈ ಮಾರುತಿ ಡ್ರೈವಿಂಗ್ ಸ್ಕೂಲ್ನಲ್ಲಿ. ಅವರು ಸುಮಾರು ಹೆಲ್ತ್ ಇನ್ಸೂರೆನ್ಸ್ ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ದಾರೆ. ಇವ್ರ ಹತ್ರ ಸುಮಾರು ಆಪ್ಷನ್ಸ್ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಚೂಸ್ ಮಾಡ್ಕೋಬೋದು. ಇದೇ ಥರ ನಿಮಗೂ ಪ್ರಾಬ್ಲಮ್ ಅಂತಲೇ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರಬೇಕಾ? ಹಿಂದೆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.